ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅಣ್ಣವರ ಒಂದು ಆದೇಶದಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ OBC ಮೋರ್ಚಾ ವತಿಯಿಂದ ಪತ್ರಿಕಾಗೋಷ್ಠಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೂಡ OBC ಮೋರ್ಚಾ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಇಂದು ಕರೆಯಲಾಗಿದೆ. ಈ ಒಂದು ಪತ್ರಿಕಾಗೋಷ್ಠಿಗೆ ನಡೆಸಿಕೊಡಲು ಆಗಮಿಸಿರತಕ್ಕಂತಹ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂತಹ ಆಂಜನೇಯ ಗೌಡರು ಬಂದಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಹಿಂದುಳಿದ ವರ್ಗದ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂತಹ ಲಕ್ಷ್ಮೀಪತಿ ಅವರು ಉಪಸ್ಥಿತರಿದ್ದಾರೆ. ಅವರು ಕೂಡ ಅತ್ಯಂತ ಸುಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಹಿಂದುಳಿದ ವರ್ಗಗಳ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಮ್ಮ ಮಂಜುನಾಥ್ ಅಣ್ಣವರು ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ OBC ಮೋರ್ಚಾದ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಹಾಗೂ ನಮ್ಮ ಜಿಲ್ಲಾ ಕಾರ್ಯಾಲಯದ ಸಹ ಕಾರ್ಯದರ್ಶಿಗಳಾದಂತಹ ಕುಂಡಪ್ಪ ಅವರು ಆಗಮಿಸಿದ್ದಾರೆ. ಅವರು ಕೂಡ ಆತ್ಮೀಯ ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಓಂ ಶಾಂತಿ. ಮೋರ್ಚಾ ರಾಜ್ಯ ವತಿಯಿಂದ ಎಲ್ಲ ಜಿಲ್ಲಾ ವರ್ಗಗಳಲ್ಲಿ ನಾಳೆ 12ನೇ ತಾರೀಕು ಒಂದು ಪ್ರತಿಭಟನೆ ಅಂದ್ಕೊಂಡಿದ್ವಿ. ಇದು ಏನಪ್ಪ ಅಂದರೆ ಹಿಂದುಳಿದ ವರ್ಗಗಳು ಮತ್ತು ಅನೇಕ ನಿಗಮ ಮಂಡಳಿಗಳಿಗೆ ಇರ್ತಕ್ಕಂತಹ ಒಂದು ಏನು ಅನುದಾನ ಇದೆ, ಅನುದಾನ ಬಡಜನರಿಗೆ ಹಿಂದುಳಿದರಿಗೆ ಅನ್ಯಾಯ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಈ ಒಂದು ನಿರ್ದೇಶಿಸಿದ್ದೀವಿ. ಆದ್ಮೇಲೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವ ವಿವಿಧ ನಿಗಮ ಮಂಡಳಿಗಳಿಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅನುದಾನದ ಬಿಡುಗಡೆಯನ್ನು ಬಹುತೇಕ ಸ್ಥಗಿತಗೊಳಿಸಿದ್ದು ನೆಪ ಮಾತ್ರಕ್ಕೆ ಎನ್ನುವಂತೆ ಬಜೆಟ್ನಲ್ಲಿ ಘೋಷಿಸುವ ಮೊತ್ತಕ್ಕೂ ವಾಸ್ತವವಾಗಿ ಬಿಡುಗಡೆ ಮೊತ್ತಕ್ಕೂ ವಾಜಿಬಾಜಾಂತರವಿದೆ. ಇದರಿಂದ ಹಿಂದುಳಿದ ಹಾಗೂ ಅತಿ ಹಿಂದುಳಿದ ಹಾಗೂ ಅಲೆಮಾರಿ ಸಮುದಾಯಗಳ ಹಾಗೂ ಇತರೆ ಆರ್ಥಿಕವಾಗಿ ಹಿಂದುಳಿದ ಸಮುದಾಯಗಳ ಈ ಹಿಂದಿನ ಸರ್ಕಾರದಲ್ಲಿ ಹೊಳೆಯುತ್ತಿದ್ದ ಸ್ವಉದ್ಯೋಗ ಯೋಜನೆ, ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿನಿಯರು ಅರಿವು ಯೋಜನೆ, ಸಣ್ಣ ಕಚೇರಿ ಮುಂದೆ ತನ್ನ ಪ್ರತಿಭಟನೆಯನ್ನು ವಿವಿಧ ಸಮುದಾಯದ ಪ್ರತಿಭಟನೆ ಮಾಡ್ತಾ ಇದೆ. ಬಂಧುಗಳೇ, ಈಗ ಅಥವಾ ಇಲ್ಲಿ ಒಂದು ನಮ್ಮ ಹಿಂದುಳಿದ ಅತಿ ಹಿಂದುಳಿದ ವರ್ಗಗಳಿಗೆ ವಿದ್ಯಾರ್ಥಿ ಅರಿವು ಯೋಜನೆ, ಶೈಕ್ಷಣಿಕ ಸಾಲ ಯೋಜನೆ ಅಡಿಯಲ್ಲಿ ಬಂದಿರತಕ್ಕಂಥ ಸಮುದಾಯಗಳ ಅಥವಾ ಅಭಿವೃದ್ಧಿ ನಿಗಮ ಮಂಡಳಿಗಳಲ್ಲಿ ಈ ದೇವರಾಜ ಸಮಾಜ ಅಭಿವೃದ್ಧಿ ನಿಗಮ 64, ಕರ್ನಾಟಕ ಅಲೆಮಾರಿ ಅಭಿವೃದ್ಧಿ ನಿಗಮ 128, ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಲಕ್ಷ್ಮೀಪತಿಯವರು ಒಂದು ಪಟ್ಟಿ ಕೊಡ್ತಾರೆ. ಅದು ನಾವು ಹೇಳ್ತೀವಿ. ಬಡವರಿಗೆ ಯಾವುದೇ ರೀತಿಯ ಸರ್ಕಾರದ ಸೌಲಭ್ಯ ಸಿಗ್ತಾ ಇಲ್ಲ. ಇದೆಲ್ಲ ಕೂಡ ಗ್ಯಾರಂಟಿ ಮುಖಾಂತರನೇ ಹೋಗ್ತಾ ಇದೆ, ಹಣ ಪೋಲಾಗ್ತಾ ಇದೆ. ಹಾಗಾಗಿ ಇವರು ಬಜೆಟ್ ಅಲ್ಲಿ ಘೋಷಣೆ ಆಗದಂತೆ ಮಾಡಿಲ್ಲ. ಕೇವಲ 57.4 ಕೋಟಿ, ನಿಮಗೆ ಅಂಕಿಅಂಶಗಳೆಲ್ಲ ನಾನು ಕೊಡ್ತೀನಿ ಮಾಧ್ಯಮದವರಿಗೆ. 57.4 ಕೋಟಿ ಮಾತ್ರ ವೆಚ್ಚ ಆಗಿದೆ. ಇನ್ನ 113 ಕೋಟಿ ದುಡ್ಡು ಉಳಿಕೆ ನೋಡಿಸ್ತಾ ಇದ್ದಾರೆ. 113 ಕೋಟಿನ ವರ್ಷಾಂತದಲ್ಲಿ ಖರ್ಚು ಮಾಡ್ತೀವಿ ಅಂತ ನಮ್ಗೆ ಲೆಕ್ಕ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಹಣ ಏನಾಯ್ತು? 1600 ಕೋಟಿ ಯಾಕೆ ಸುಳ್ಳು ಭರವಸೆಗಳನ್ನು ಯಾಕೆ ಮಾಡಬೇಕು ತಾವು? ಕಾಂಗ್ರೆಸ್ ಸರ್ಕಾರ 1600 ಕೋಟಿ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟು ಇವತ್ತು ಜನರಿಗೆ ಅಹಿಂದ ವರ್ಗದವರಿಗೆ ಮುಖಪೂಜೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಇದಕ್ಕೆ ತಾವು ಕಾಂಗ್ರೆಸ್ ಸರ್ಕಾರದವರು ಏನು ಹೇಳಿದಂತೆ ನಡ್ಕೊಳ್ತಾ ಮಾಡ್ತೀವಿ ಹಿಂದುಳಿದ ವರ್ಗಗಳಿಂದ ಅಂತ ಹೇಳ್ತಾ, ಹಾಗೆ ನಾಳೆ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದನ್ನ ಪ್ರತಿಭಟನೆ ಮುಖಾಂತರ ನಾವು ಜಿಲ್ಲಾದ್ಯಂತ ಜಿಲ್ಲಾ OBC ಮುಖಂಡರು ಎಲ್ಲ ಸೇರ್ಕೊಂಡು
ರಾಜ್ಯದ ಮುಖಂಡರು ಸೇರಿಕೊಂಡು ಪ್ರತಿ ಜಿಲ್ಲೆಯಲ್ಲೂ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ನಾವು ಕೂಡ ಶಿಡ್ಲಘಟ್ಟ ಸರ್ಕಲಲ್ಲಿ ನಾಳೆ 11ರಿಂದ 12 ಗಂಟೆ ಒಳಗಡೆ ಒಂದು ಪ್ರತಿಭಟನೆ ಹಾಕೊಂಡಿದ್ವಿ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈಗ ನಮ್ಮ ಹಿಂದುಳಿದ ವರ್ಗಗಳ ಪರವಾಗಿ ಮಾಧ್ಯಮದವರು ನಿಂತು ಯಶಸ್ವಿ ಮಾಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾಳೆ ಬೃಹತ್ತಾದಂತಹ ಜಿಲ್ಲಾ ಮಟ್ಟದ ಪ್ರತಿಭಟನೆಯನ್ನ OBC ಮೋರ್ಚಾ ವತಿಯಿಂದ ಕರೆ ನೀಡಿದ್ದೇವೆ. ಎಲ್ಲ ತಾಲೂಕಿನಿಂದ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಆಗಮಿಸಲಿದ್ದಾರೆ. ಈ ಒಂದು ಪ್ರತಿಭಟನೆ ಯಶಸ್ವಿಯಾಗಿ ನಡೆಯಲು ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಆಗಮಿಸಬೇಕಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಯಶಸ್ವಿಗೊಳಿಸಬೇಕಾಗಿದೆ.